Hi youngsters, welcome back to my YouTube channel. I am Shiv Kumar, Memory Athlete Coach. ಇವತ್ತು ಮನುಷ್ಯನಿಗೆ ಡೈಲಿ ಅವಶ್ಯಕತೆ ಇರ್ತಕ್ಕಂಥ ಕೆಲವೊಂದು ನೀಡ್ಸ್ ಯಾವುವು ಅಂತಂತಂದ್ರೆ ಅದು ಆಹಾರ, ನೀರು ಮತ್ತು ಗಾಳಿ. ಅದೇ ತರ ನ್ಯಾಚುರಲ್ ಆಗಿ ಒಂದು ಅವಶ್ಯಕತೆ ಇರ್ತಕ್ಕಂಥ ಕೆಲವೊಂದು ಇನ್ನ ನೀಡ್ಸ್ ಅಂತಂತಂದ್ರೆ ನಿದ್ರೆ ಆಗಿರ್ಬೋದು. ಹಾಗಾದ್ರೆ ಇವತ್ತು ಈ ಒಂದು ನೀಡ್ ಬಗ್ಗೆ ನಾನು ಡಿಸ್ಕಸ್ ಮಾಡೋದು ಯಾವುದು ಅಂತಂತಂದ್ರೆ ಆಹಾರ. ಇವತ್ತು ಈ ಒಂದು ಮನುಷ್ಯನಿಗೆ ಈ ಆಹಾರ ಅನ್ನೋದು ಎಷ್ಟು ಇಂಪಾರ್ಟೆಂಟು ಫುಡ್ ಅಂತಂದ್ರೆ, ಈಗ ಒಂದು ಇಂಜಿನಿಗೆ ಯಾವ ತರ ಒಂದು ಫ್ಯೂಯಲ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟು, ಅದು ರನ್ ಆಗ್ಬೇಕು ಅಂತಂತಂದ್ರೆ, ನೆಕ್ಸ್ಟ್ ಮುಂದೆ ಹೋಗ್ಬೇಕು ಅಂತಂತಂದ್ರೆ, ಅದೇ ತರ ಮನುಷ್ಯನ ಒಂದು ಡೈಲಿ ಆಕ್ಟಿವಿಟೀಸ್ ನಲ್ಲಿ, ಅದೇ ತರ ನಮ್ಮ ಬ್ರೈನ್ ಅಲ್ಲಿ ಇರ್ತಕ್ಕಂಥ ಕೆಲವೊಂದು ಪಾರ್ಟ್ಸ್ ಆಗಿರ್ಬೋದು, ನಮ್ಮ ಬಾಡಿಯಲ್ಲಿ ಇರ್ತಕ್ಕಂಥ ಕೆಲವೊಂದು ಪಾರ್ಟ್ಸ್ ಕೂಡ ರನ್ ಆಗ್ಬೇಕು ಅಂತಂತಂದ್ರೆ ಅದಕ್ಕೆ ಆಹಾರ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ನಾವು ಒಂದು ದಿನ ಉಪವಾಸ ಇದೀವಿ ಅಂತಂತಂದ್ರೆ ಅವತ್ತು ಯಾವುದೇ ತರ ಒಂದು ಆಹಾರ ಸೇವಿಸಲಿಲ್ಲ ಅಂತಂತಂದ್ರೆ ಮಾರ್ನಿಂಗ್ ಅಲ್ಲಿ ಸ್ವಲ್ಪ ಗ್ಲುಕೋಸ್ ಅನ್ನೋದು ನಮ್ಮ ಒಂದು ಬಾಡಿಲಿ ಇರುತ್ತೆ. ಅದೇ ತರ ಮಧ್ಯಾಹ್ನದವರೆಗೂ, ಮಧ್ಯಾಹ್ನ ಟೈಮಲ್ಲಿ ನೋಡ್ರಿ, ಅದೇ ತರ ಸಂಜೆ ಟೈಮಲ್ಲಿ ನೋಡ್ರಿ, ಒನ್ ಡೇ ಅಲ್ಲಿ ಲಾಸ್ಟ್ ಎಂಡಿಂಗ್ ಟೈಮಲ್ಲಿ ನೋಡ್ರಿ ನಮ್ಮ ಬಾಡಿ ಅನ್ನೋದು, ನಮ್ಮ ಬ್ರೈನ್ ಅನ್ನೋದು ಯಾವ ತರ ವರ್ಕ್ ಮಾಡ್ತತೆ ಫುಡ್ ಇಲ್ಲ ಅಂತಂದ್ರೆ. ಅಂದ್ರೆ ಫುಡ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ. ನಾವು ಇವತ್ತು ತಿನ್ನುವ ಒಂದು ಆಹಾರ ಯಾವ ರೀತಿಯಲ್ಲಿದೆ ಅಂತಂತಂದ್ರೆ, ಇವತ್ತು ಕೆಮಿಕಲ್ ಜಾಸ್ತಿ ಯೂಸ್ ಮಾಡ್ತಾ ಇದೀವಿ, ಕೆಮಿಕಲ್ ಆಹಾರ ಆಗಿದೆ. ಅದೇ ತರ ನಾವು ತಿನ್ನುವ ಒಂದು ಆಹಾರ ಕೂಡ ಇವತ್ತು ಫಾಸ್ಟ್ ಫುಡ್. ಈ ಫುಡ್ ನ ತಿನ್ನೋದ್ರಿಂದ ಸೋ ಮನಿ ನಮ್ಮ ಹೆಲ್ತ್ ರಿಲೇಟೆಡ್ ಅಲ್ಲಿ ಇಂಪ್ಯಾಕ್ಟ್ ಅನ್ನೋದು ನಾವು ಫೇಸ್ ಮಾಡ್ತಾ ಇದೀವಿ. ಇನ್ ಬ್ರೈನ್ ರಿಲೇಟೆಡ್ ಅಲ್ಲಿ ಆಗಿರ್ಬೋದು, ನಮ್ಮ ಒಂದು ಬಾಡಿ ರಿಲೇಟೆಡ್, ಇದರ ರಿಲೇಟೆಡ್ ಅಲ್ಲಿ ಇವತ್ತು ಫೇಸ್ ಮಾಡುವ ಚಾಲೆಂಜಸ್ ಒಂದಲ್ಲ ಎರಡಲ್ಲ, ನಾನಾ ರೀತಿಯ ಕೆಲವೊಂದು ಹೆಲ್ತ್ ರಿಲೇಟೆಡ್ ಚಾಲೆಂಜಸ್ ನಾವು ಫೇಸ್ ಮಾಡ್ತಾ ಇದ್ದೀವಿ. ಬಾಡಿ ಹಾಟ್ ಆಗಿರ್ಬೋದು, ಸಡನ್ ಕೂಲ್ ಆಗುತ್ತೆ, ಬ್ಲಡ್ ಪ್ರೆಷರ್ ರಿಲೇಟೆಡ್ ಅಲ್ಲಿ ಆಗಿರ್ಬೋದು, ಹಾರ್ಟ್ ಇವತ್ತು ಮ್ಯಾಕ್ಸಿಮಮ್ ಯೂತ್ಸ್ ಅನ್ನೋದು ಈ ಹಾರ್ಟ್ ರಿಲೇಟೆಡ್ ಅಲ್ಲಿ ಸಮ್ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಾ ಇದ್ದಾರೆ. ಬಟ್ ಇವೆಲ್ಲ ಒಂದು ಚಾಲೆಂಜಸ್ ನ ಯಾವ ರೀತಿಯಲ್ಲಿ ಫೇಸ್ ಮಾಡ್ತಾ ಇದೀವಿ ಅಂತಂದ್ರೆ, ಯಾಕೆ ಫೇಸ್ ಮಾಡ್ತಾ ಇದೀವಿ ಅಂತಂದ್ರೆ ಫುಡ್ ಇನ್ ಟೈಮ್ಗೆ ನಾವು ಫುಡ್ ನ ಸೇವಿಸ್ತಾ ಇಲ್ಲ, ಸರಿಯಾದ ರೀತಿಯಲ್ಲಿ ನಮಗೆ ಅವಶ್ಯಕತೆ ಇರ್ತಕ್ಕಂಥ ನೀಡ್ಸ್ ರಿಲೇಟೆಡ್ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ಇವತ್ತು ಮನುಷ್ಯನಿಗೆ ಅವಶ್ಯಕತೆವಾಗಿ ಬೇಕಾಗಿರೋದೇ ಫುಡ್. ಫುಡ್ ಇಲ್ಲ ಅಂತಂದ್ರೆ ಮನುಷ್ಯ ಎಷ್ಟು ದಿನ ಬದುಕಬಹುದು? 1 ಡೇ, 2 ಡೇ, 3 ಡೇಸ್. ಅದಾದ ನಂತರ ಬದುಕಕ್ಕೆ ಚಾನ್ಸಸ್ ಇಲ್ಲ. ಹಾಗಾಗಿ ನಾವು ತಿನ್ನುವ ಒಂದು ಫುಡ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮ ಒಂದು ಬಾಡಿಗೆ. ಮ್ಯಾಕ್ಸಿಮಮ್ ಡಾಕ್ಟರ್ಸ್ ನ ಕಾಂಟ್ಯಾಕ್ಟ್ ಮಾಡಿ ನಾವು ಹೇಳೋದೇ ಇಷ್ಟೇ ಹೇಳ್ತಾರೆ, ಫುಡ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಯುವರ್ ಟೋಟಲ್ ಹೆಲ್ತ್ 90% ಡಿಪೆಂಡ್ಸ್ ಆನ್ ಯುವರ್ ಫುಡ್, ಅನದರ್ 10% ಡಿಪೆಂಡ್ಸ್ ಆನ್ ಸಮ್ ಅನದರ್ ಅಡಿಷನ್ಸ್, ಸಮ್ ಟ್ಯಾಬ್ಲೆಟ್ಸ್ ಆಗಿರ್ಬೋದರಿಂದ ನಾವು ಒಂದು ನಮ್ಮ ಹೆಲ್ತ್ ರಿಲೇಟೆಡ್ ಕೆಲವೊಂದು ಚಾಲೆಂಜಸ್ ನ ಕ್ಲಿಯರ್ ಮಾಡಬಹುದು ಅಂತ ಹೇಳ್ತಾರೆ. ಪ್ರತಿಯೊಬ್ಬ ಡಾಕ್ಟರ್ ಸಜೆಸ್ಟ್ ಮಾಡೋದೇ ಫುಡ್ ನ. ಯಾಕಂತಂದ್ರೆ ಈ ಫುಡ್ ಅಲ್ಲಿ ನಮಗೆ ಬಾಡಿಗೆ ಬೇಕಾದಂತ ಕೆಲವೊಂದು ಪ್ರೋಟೀನ್ಸ್, ಪೋಷಕಾಂಶಗಳು ಈ ಒಂದು ಫುಡ್ ಅಲ್ಲಿ ಇದೆ. ನಮಗೆ ಏನೆಲ್ಲ ಕೆಲವೊಂದು ಪ್ರೋಟೀನ್ಸ್ ಅನ್ನೋದು ಬೇಕಾಗಿದೆ ಅಂತಂದ್ರೆ, ಫ್ಯಾಟ್ ಬೇಕಾಗುತ್ತೆ, ವಿಟಮಿನ್ಸ್, ಮಿನರಲ್ಸ್, ಇವೆಲ್ಲ ಬೇಕಾಗುತ್ತೆ. ಹಾಗಾದ್ರೆ ಇವತ್ತು ನಾನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಟೋಟಲಿ ಫುಡ್ ರಿಲೇಟೆಡ್ ಅಲ್ಲಿ ಯಾವ ಒಂದು ಸೀಸನ್ ಅಲ್ಲಿ ಯಾವ ಒಂದು ಫುಡ್ ತಿನ್ಬೇಕು ಅನ್ನೋದು ನಮ್ಮ ಒಂದು ಎನಿಸೆಂಟ್ ಅಂತಂದ ಹಳೆ ಕಾಲದ ಒಂದು ಒಂದು ಪುರಾಣಗಳು ಕೂಡ ಹೇಳ್ತಾ ಇರ್ತವೆ. ವೆಜ್ ತಿನ್ಬೇಕಾ, ನಾನ್ ವೆಜ್ ತಿನ್ಬೇಕಾ, ಇಲ್ಲಿ ವೆಜ್ ತಿನ್ಬೇಕು, ಯಾವ ಟೈಮಲ್ಲಿ ನಾನ್ ವೆಜ್ ತಿನ್ಬೇಕು, ಯಾವ ಒಂದು ಏಜ್ ಅಲ್ಲಿ ಏನೇನ್ ಪದಾರ್ಥಗಳು ತಿನ್ಬೇಕು ಅನ್ನೋದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾದ್ರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡುವ ಒಂದು ಇನ್ಫಾರ್ಮೇಶನ್ ಯಾವುದಂತಂದ್ರೆ, ನಮ್ಮ ಒಂದು ಬ್ರೈನ್ ಅಲ್ಲಿ ಇರ್ತಕ್ಕಂಥ ಒಂದು ಮೆಮೊರಿನ ಬೂಸ್ಟ್ ಮಾಡೋಕ್ಕೋಸ್ಕರ ನಾವು ಏನೆಲ್ಲ ಒಂದು ಫುಡ್ ತಿನ್ಬೇಕಾಗುತ್ತೆ. ಆ ಫುಡ್ ನ ತಿಂದಿದ್ದೇ ಆದಲ್ಲಿ ನಮ್ಮ ಒಂದು ಬ್ರೈನ್ ನಲ್ಲಿ ಇರ್ತಕ್ಕಂಥ ಒಂದು ಮೆಮೊರಿ ಅನ್ನೋದು ಇಂಪ್ರೂವ್ ಆಗುತ್ತೆ. ಆಗ ನಮಗೆ ಅನುಕೂಲ ಆಗುತ್ತೆ, ನಮ್ಮ ಲೈಫ್ ಅಲ್ಲಿ ಯಾವುದೇ ಒಂದು ಇನ್ಫಾರ್ಮೇಶನ್ ರಿಲೇಟೆಡ್ ಅಲ್ಲಿ ಸಡನ್ ಆಗಿ ರೀಕಾಲ್ ಮಾಡ್ಕೊಳ್ಬಹುದು. ಹಾಗಾದ್ರೆ ಆ ಯಾವೆಲ್ಲ ಒಂದು ಫುಡ್ಗಳು ನಮ್ಮ ಬ್ರೈನ್ ಅಲ್ಲಿ ಇರ್ತಕ್ಕಂಥ ಮೆಮೊರಿಗೆ ನಾವು ಆ ಫುಡ್ ನ ಕೊಡೋದ್ರಿಂದ ಏನೆಲ್ಲ ಒಂದು ಬೆನಿಫಿಟ್ ನ ಪಡ್ಕೊಳ್ಬಹುದು. ಈಗ ನೋಡ್ರಿ, ಫಸ್ಟ್ ಆಫ್ ಆಲ್ ನಮ್ಮ ಬ್ರೈನ್ ಅನ್ನೋದು 60% ಆಫ್ ಫ್ಯಾಟ್ ಇಂದ ಇದೆ ರೆಡಿ ಆಗಿದೆ.
ಅದಕ್ಕೆ ಒಂದು ಫ್ಯಾಟ್ ಅನ್ನೋದು ಅವಶ್ಯಕತೆ ಇದೆ ಅಲ್ವಾ, ಹಾಗಾಗಿ ಇದಕ್ಕೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಫುಡ್ ಅನ್ನು ನಾವು ಕೊಡುವ ಒಂದು ಅವಶ್ಯಕತೆ ಇದೆ. ಹಾಗಾದ್ರೆ ಒಮೆಗಾ 3 ಫ್ಯಾಟಿ ಆಸಿಡ್ ಫುಡ್ ಅನ್ನೋದು ಯಾವ ಒಂದು ಆಹಾರದಲ್ಲಿ ಇರುತ್ತೆ ಅಂತಂದ್ರೆ ಫಿಶ್, ಈ ಒಂದು ಶೀ ಫಿಶ್ ಅಲ್ಲಿ ಮ್ಯಾಕ್ಸಿಮಮ್ ಇದು ಈ ಒಂದು ಒಮೆಗಾ 3 ಫ್ಯಾಟಿ ಆಸಿಡ್ ಅನ್ನೋದು ಇರುತ್ತೆ. ಶೀ ಫಿಶ್ ಅಲ್ಲಿ ಸೋ ಮೆನಿ ಡಿಫ್ರೆಂಟ್ ಒಂದು ಕ್ಯಾಟಗರೀಸ್ ಬರ್ತವೆ. ಸಲ್ಮನ್ ಆಗಿರ್ಬೋದು, ಮಾರ್ಕ್ಲೆ ಆಗಿರ್ಬೋದು, ಟ್ರಾಟ್ ಆಗಿರ್ಬೋದು, ಸೋ ಮೆನಿ ಡಿಫ್ರೆಂಟ್ ಫಿಶಸ್ ಇದಾವೆ. ಅದೇ ತರ ಆಲ್ಮಂಡ್ ಆಗಿರ್ಬೋದು, ವಾಲ್ನಟ್ಸ್ ಆಗಿರ್ಬೋದು, ಪಂಪ್ಕಿನ್ ಸೀಡ್ಸ್, ನೆಕ್ಸ್ಟ್ ಸನ್ಫ್ಲವರ್ ಸೀಡ್ಸ್, ಇವೆಲ್ಲದರಲ್ಲಿ ಏನಿರುತ್ತೆ ಅಂತಂದ್ರೆ ಮ್ಯಾಕ್ಸಿಮಮ್ ಒಮೆಗಾ 3 ಫ್ಯಾಟಿ ಆಸಿಡ್ ಇರುತ್ತೆ. ಇವನ್ನ ತಿನ್ನೋದ್ರಿಂದ ನಮಗೆ 60% ಆಫ್ ನಮಗೆ ಫ್ಯಾಟ್ ಇದೆ ಅಲ್ವಾ ನಮ್ಮ ಒಂದು ಬ್ರೈನ್ ಅಲ್ಲಿ ಇರ್ತಕ್ಕಂಥದ್ದು, ಅದಕ್ಕೆ ನಾವು ಒಮೆಗಾ 3 ಫ್ಯಾಟಿ ಆಸಿಡ್ ಅನ್ನು ಈ ಒಂದು ಪದಾರ್ಥಗಳಿಂದ ನಮಗೆ ಒಂದು ಬ್ರೈನ್ಗೆ ಕೊಡಬಹುದು. ಅದೇ ತರ ನೆಕ್ಸ್ಟ್ ನಮ್ಮ ಒಂದು ಬ್ರೈನ್ಗೆ ಬೇಕಾಗಿರೋದು ಯಾವ್ದು ಅಂತಂದ್ರೆ ಆಂಟಿ ಆಕ್ಸಿಡೆಂಟ್ಸ್. ಈ ಆಂಟಿ ಆಕ್ಸಿಡೆಂಟ್ಸ್ ಯಾಕೆ ಅವಶ್ಯಕತೆ ಇದೆ ಅಂತಂದ್ರೆ ನಮ್ಮ ಬ್ರೈನ್ ಅಲ್ಲಿ ನ್ಯೂರಾನ್ಸ್ ಇದಾವೆ, ನ್ಯೂರಾನ್ಸ್ ಒಂದು ನೆಟ್ವರ್ಕ್ ಇದೆ, ಹೊಸ ಒಂದು ನ್ಯೂರಾನ್ಸ್ ನ ಜನರೇಟ್ ಮಾಡಬೇಕು. ಒಂದೊಂದು ನ್ಯೂರಾನ್ಸ್ ಇಂದ ಇನ್ನೊಂದು ನ್ಯೂರಾನ್ಸ್ಗೆ ಒಂದು ವೈರ್ ತರ ಒಂದು ಕನೆಕ್ಷನ್ ಇದೆ. ಈ ನ್ಯೂರಾನ್ಸ್ ರೈಟ್ ವೇ ಅಲ್ಲಿ ವರ್ಕ್ ಆಗಬೇಕು, ನ್ಯೂರಾನ್ಸ್ ಗ್ರೋತ್ ಆಗಬೇಕು, ಸ್ಟ್ರೆಂತ್ ಆಗ್ಬೇಕಂತಂದ್ರೆ, ಅದೇ ತರ ಈ ನ್ಯೂರಾನ್ಸ್ ಹೆಲ್ದಿಯಾಗಿ ವರ್ಕ್ ಮಾಡ್ಬೇಕಂತಂದ್ರೆ ಆಂಟಿ ಆಕ್ಸಿಡೆಂಟ್ಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ಅವು ಯಾವ ಒಂದು ಆಂಟಿ ಆಕ್ಸಿಡೆಂಟ್ಸ್ ಅಂತಂದ್ರೆ ಫಸ್ಟ್ ಒನ್ ಬಂದಂದ್ರೆ ಬ್ಲೂಬೆರೀಸ್. ಈ ಬ್ಲೂಬೆರೀಸ್ ಅಲ್ಲಿ ಮ್ಯಾಕ್ಸಿಮಮ್ ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಈ ನ್ಯೂರಾನ್ಸ್ ಗ್ರೋತ್ ರಿಲೇಟೆಡ್ ಅಲ್ಲಿ ಆಗಿರ್ಬೋದು, ನ್ಯೂರಾನ್ಸ್ ಅಲ್ಲಿ ನೆಟ್ವರ್ಕ್ ಸ್ಟ್ರೆಂತ್ ರಿಲೇಟೆಡ್ ಅಲ್ಲಿ ಆಗಿರ್ಬೋದು ವರ್ಕ್ ಮಾಡ್ತೈತೆ. ಅದೇ ತರ ನೆಕ್ಸ್ಟ್ ಬ್ಲೂಬೆರೀಸ್ ಆಗಿರ್ಬೋದು, ಟರ್ಮರಿಕ್ ಆಗಿರ್ಬೋದು, ನೆಕ್ಸ್ಟ್ ಅದೇ ತರ ಗ್ರೀನ್ ಟೀ, ನೆಕ್ಸ್ಟ್ ಚಾಕ್ಲೇಟ್ ಆಗಿರ್ಬೋದು, ಡಾರ್ಕ್ ಚಾಕ್ಲೇಟು, ಇವೆಲ್ಲ ಏನ್ ಮಾಡ್ತೀವಿ ಅಂತಂದ್ರೆ ಈ ಒಂದು ಮೆಮೊರಿ ರಿಲೇಟೆಡ್ ಅಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ನ ಪ್ರೊವೈಡ್ ಮಾಡ್ತವೆ. ನಮ್ಮ ನ್ಯೂರಾನ್ಸ್, ನಮ್ಮ ಬ್ರೈನ್ ಅಲ್ಲಿ ಇರ್ತಕ್ಕಂಥ ಒಂದು ನ್ಯೂರಾನ್ಸ್ ಆಗಿರ್ಬೋದು, ನ್ಯೂರಾನ್ಸ್ ನೆಟ್ವರ್ಕ್ ರಿಲೇಟೆಡ್ ಅಲ್ಲಿ ಒಂದು ರೈಟ್ ವೇ ಅಲ್ಲಿ ವರ್ಕ್ ಮಾಡೋಕೆ ಮ್ಯಾಕ್ಸಿಮಮ್ ಸ್ಟ್ರೆಂತ್ ಅನ್ನೋದು ಈ ಒಂದು ಆಂಟಿ ಆಕ್ಸಿಡೆಂಟ್ ಪ್ರಾಡಕ್ಟ್, ಈ ಒಂದು ಪದಾರ್ಥಗಳು ನಮ್ಮ ಒಂದು ಬ್ರೈನ್ಗೆ ಕೊಡುವ ಒಂದು ಚಾನ್ಸಸ್ ನಾವು ಕಾಣಬಹುದು. ಹಾಗಾದ್ರೆ ನೆಕ್ಸ್ಟ್ ನಮ್ಮ ಒಂದು ಬ್ರೈನ್ಗೆ, ನಮ್ಮ ಬ್ರೈನ್ ಅಲ್ಲಿ ಮೆಮೊರಿನ ಇಂಪ್ರೂವ್ ಮಾಡೋಗೋಸ್ಕರ ಕೆಲವೊಂದು ವಿಟಮಿನ್ಸ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಆ ವಿಟಮಿನ್ಸ್ ಯಾವುವು ಅಂತಂದ್ರೆ ನೋಡ್ರಿ, ವಿಟಮಿನ್ ಸಿ ಆಗಿರ್ಬೋದು, ವಿಟಮಿನ್ ಕೆ ಆಗಿರ್ಬೋದು, ವಿಟಮಿನ್ B12 ಆಗಿರ್ಬೋದು, ವಿಟಮಿನ್ 6 ಆಗಿರ್ಬೋದು, B6 ಆಗಿರ್ಬೋದು, ಇವು ಅವಶ್ಯಕತೆ ಇರುತ್ತೆ. ಹಾಗಾಗಿ ಈಗ ಆರೆಂಜ್ ತಿಂತೀವಿ, ಆರೆಂಜ್ ಅಲ್ಲಿ ಏನಿದೆ ವಿಟಮಿನ್ ಸಿ ಇದೆ. ಆರೆಂಜ್ ಆಗಿರ್ಬೋದು, ಲೆಮನ್ ಆಗಿರ್ಬೋದು, ಕೆಲವೊಂದು ಸಿಟ್ರಿಕ್ ಆಸಿಡ್ ಇರ್ತಕ್ಕಂಥ ಕೆಲವೊಂದು ಪದಾರ್ಥಗಳು, ಫ್ರೂಟ್ಸ್, ವೆಜಿಟೇಬಲ್ಸ್ ಆಗಿರ್ಬೋದು. ನೆಕ್ಸ್ಟ್ ಅದೇ ತರ ಒಂದು ಗ್ರೀನ್ ಲೀವ್ಸ್ ಆಗಿರ್ಬೋದು. ನೆಕ್ಸ್ಟ್ ಎಗ್ಸ್, ನೆಕ್ಸ್ಟ್ ಗ್ರೇನ್ಸ್ ಎಲ್ಲ ಆಗಿರ್ಬೋದು. ನೆಕ್ಸ್ಟ್ ಅವಕಾಡೋ, ಇದರಲ್ಲಿ ಏನಾಗಿರ್ತವೆ ಅಂತಂದ್ರೆ ಕೆಲವೊಂದು ವಿಟಮಿನ್ಸ್ ಅನ್ನೋದು ಒಂದು ರಿಚ್ ವೇಯಲ್ಲಿ ನಮ್ಮ ಒಂದು ಬ್ರೈನ್ಗೆ ಇಂಪ್ರೂವ್ ಮಾಡ್ಕೊಳ್ಳೋಗೋಸ್ಕರ, ನಮ್ಮ ಮೆಮೊರಿನ ಇಂಪ್ರೂವ್ ಮಾಡೋಗೋಸ್ಕರ ಇವು ಸಪ್ಲೈ ಮಾಡ್ತಾ ಇರ್ತವೆ. ಅದೇ ತರ ಕೆಲವೊಂದು ಮಿನರಲ್ಸ್ ಕೂಡ ನಮ್ಮ ಒಂದು ಬ್ರೈನ್ಗೆ ಅವಶ್ಯಕತೆ ಇದೆ. ವಾಟ್ ಆರ್ ದ ಮಿನರಲ್ಸ್ ಬೇಕಾಗಿದೆ ಅಂತಂದ್ರೆ ಇದು ಮ್ಯಾಕ್ಸಿಮಮ್ ಪಂಪ್ಕಿನ್ ಸೀಡ್ಸ್ ಅಲ್ಲಿ ಮ್ಯಾಗ್ನೀಷಿಯಂ ಆಗಿರ್ಬೋದು, ಕಾಪರ್ ಆಗಿರ್ಬೋದು, ಜಿಂಕ್ ಆಗಿರ್ಬೋದು, ಇವೆಲ್ಲ ಒಂದು ಐರನ್ ಆಗಿರ್ಬೋದು, ಇವೆಲ್ಲ ಒಂದು ಮಿನರಲ್ಸ್ ಅನ್ನೋದು ನಮ್ಮ ಒಂದು ಬ್ರೈನ್ಗೆ ಅವಶ್ಯಕತೆ ಇದೆ. ಹಾಗಾಗಿ ಈ ಮಿನರಲ್ಸ್ ನ ನಮ್ಮ ಒಂದು ಬ್ರೈನ್ಗೆ ಸಪ್ಲೈ ಮಾಡಿದಾಗ ನಮ್ಮ ಮೆಮೊರಿ ಕೂಡ ರೈಟ್ ವೇಯಲ್ಲಿ ವರ್ಕ್ ಆಗುತ್ತೆ. ಆಗ ನಾವು ಯಾವುದೇ ಒಂದು ಇನ್ಫಾರ್ಮೇಶನ್ ಲಾಂಗ್ ಟರ್ಮ್ ವರ್ಕ್ ಕೂಡ ಸ್ಟೋರ್ ಮಾಡ್ಕೊಳ್ಬಹುದು. ಹಾಗಾಗಿ ಇವೆಲ್ಲ ಒಂದು ಪ್ರೋಟೀನ್ಸ್ ನ ನಮ್ಮ ಒಂದು ಬ್ರೈನ್ಗೆ ನಮ್ಮ ಆಹಾರದಲ್ಲಿ ಸಪ್ಲೈ ಮಾಡೋದ್ರಿಂದ ನಮ್ಮ ಹೆಲ್ತ್ ಅನ್ನೋದು ಒಳ್ಳೆ ಗುಡ್ ಹೆಲ್ತ್ ಆಗಿ ಕ್ರಿಯೇಟ್ ಮಾಡೋದ್ರಿಂದ ನಮ್ಮ ಬ್ರೈನ್ ಕೂಡ ಬೂಸ್ಟ್ ಆಗುತ್ತೆ. ಆಗ ನಮ್ಮ ಮೆಮೊರಿನ ಒಂದು ಇಂಪ್ರೂವ್ ಆಗೋದ್ರಿಂದ ನಾವು ಯಾವುದೇ ಒಂದು ಇನ್ಫಾರ್ಮೇಶನ್ ನಾವು ಲಾಂಗ್ ಟರ್ಮ್ ವರೆಗೂ ಕೂಡ ನಮ್ಮ ಒಂದು ಬ್ರೈನ್ ಅಲ್ಲಿ ಸೆರೆಬ್ರಲ್ ಕಾರ್ಟೆಕ್ಸ್ ಅಲ್ಲಿ ಸ್ಟೋರ್ ಆಗುತ್ತೆ. ನಮಗೆ ಬೇಕಾದ ಒಂದು ಸಮಯದಲ್ಲಿ ನಾವು ರೀಕಾಲ್ ಮಾಡಬಹುದು ಅಂತ ಹೇಳ್ತಾ, ನಮ್ಮ ಒಂದು ಡೈಲಿ ಫುಡ್ ಅಲ್ಲಿ ಮಾರ್ನಿಂಗ್ ಆಗಿರ್ಬೋದು, ಆಫ್ಟರ್ನೂನ್ ಆಗಿರ್ಬೋದು, ಈವ್ನಿಂಗ್ ಆಗಿರ್ಬೋದು, ನೈಟ್ ಅಲ್ಲಿ ಕೂಡ ಇವೆಲ್ಲ ಒಂದು ಪದಾರ್ಥಗಳನ್ನು ನಾವು ನಮ್ಮ ದಿನನಿತ್ಯದ ಒಂದು ಆಹಾರದಲ್ಲಿ ಸೇವಿಸೋದ್ರಿಂದ ಮ್ಯಾಕ್ಸಿಮಮ್ ವಿಟಮಿನ್ಸ್ ಆಗಿರ್ಬೋದು, ಒಮೆಗಾ 3 ಫ್ಯಾಟಿ ಆಸಿಡ್ ಆಗಿರ್ಬೋದು, ನೆಕ್ಸ್ಟ್ ಆಂಟಿ ಆಕ್ಸಿಡೆಂಟ್ಸ್ ಆಗಿರ್ಬೋದು, ಮಿನರಲ್ಸ್ ಆಗಿರ್ಬೋದು, ಇವೆಲ್ಲವನ್ನ ಪಡೆಯೋದ್ರ ಮೂಲಕ ನಮ್ಮ ಒಂದು ಬ್ರೈನ್ ನ ಇಂಪ್ರೂವ್ ಮಾಡಿಕೊಂಡು ನಾವು ಕೂಡ ಒಳ್ಳೆ ಒಂದು ಮೆಮೊರಿನ ಕ್ರಿಯೇಟ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಫೈನಲಿ ಥ್ಯಾಂಕ್ ಯು ಅಂಡ್ ಜೈ ಹಿಂದ್.